ರಾಜ್ಯದಲ್ಲಿ ಕಾರ್ಮಿಕರಿಗಾಗಿ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಮಹತ್ವಾಕಾಂಕ್ಷೆಯ ಆರೋಗ್ಯ ಸೇವೆಯನ್ನು ಜಾರಿಗೊಳಿಸಿದೆ. ರಾಜ್ಯದಾದ್ಯಂತ 100 ಸಂಚಾರಿ ಆರೋಗ್ಯ ಘಟಕಗಳ ಸೇವೆಯನ್ನು ಆರಂಭಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಜಾರಿಯಾದಂಥ ಈ ಯೋಜನೆಗೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯ 6 ಸಂಚಾರಿ ಆರೋಗ್ಯ ಘಟಕಗಳು ಕಾರ್ಯನಿರ್ವಹಿಸ್ತಾ ಇವೆ. ಪ್ರತಿ ದಿನವೂ ಕೂಡ 2 ಲೊಕೇಶನ್ಗಳಿಗೆ ಹೋಗಿ 2 ಸ್ಥಳಗಳಿಗೆ ಹೋಗಿ ಬಡ ರೋಗಿಗಳಿಗೆ ವೈದ್ಯಕೀಯ ಸೇವೆಯನ್ನು ಒದಗಿಸ್ತಾ ಇದೆ. ಒಂದು ಮೊಬೈಲ್ ಕ್ಲಿನಿಕ್ ಆಂಬ್ಯುಲೆನ್ಸ್ನಲ್ಲಿ ಡಾಕ್ಟರ್, ನರ್ಸ್, ಲ್ಯಾಬ್ ಟೆಕ್ನಿಷಿಯನ್ ಒಳಗೊಂಡ 6 ಜನ ಸಿಬ್ಬಂದಿ ತಂಡ ಇರುತ್ತೆ. ಈ ಸಂಚಾರಿ ಆರೋಗ್ಯ ಘಟಕದಲ್ಲಿ ಕಟ್ಟಡ ಕಾರ್ಮಿಕರ ಕಾರ್ಡ್ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ. ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಪ್ರೆಗ್ನೆನ್ಸಿ ಟೆಸ್ಟ್, ಮಲೇರಿಯಾ, ಡೆಂಗಿ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಪ್ರತಿದಿನ 100ಕ್ಕೂ ಅಧಿಕ ರೋಗಿಗಳಿಗೆ ಇದರ ಲಾಭ ಸಿಗ್ತಾ ಇದೆ. ಕಳೆದ 4 ತಿಂಗಳಿಂದ ಈ ಸೇವೆ ಗ್ರಾಮೀಣ ಪ್ರದೇಶದಲ್ಲಿರುವ ಕಾರ್ಮಿಕರಿಗೆ ವರದಾನ ಆಗಿದೆ. ಈ ಮೊಬೈಲ್ ಕ್ಲಿನಿಕ್ ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಾ ಇದೆ, ಜನ ಈ ಬಗ್ಗೆ ಏನಂತಾರೆ, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರ ಅನುಕೂಲಕ್ಕಾಗಿ ಒಂದು ವಿಶೇಷ ಯೋಜನೆ ಜಾರಿ ಮಾಡಿದೆ. ಅದು ಕಾರ್ಮಿಕ ಇಲಾಖೆಯಿಂದ ಈ ಒಂದು ಯೋಜನೆ ಜಾರಿ ಮಾಡಿರ್ತಕ್ಕಂಥದ್ದು ಸಂಚಾರಿ ಆಂಬ್ಯುಲೆನ್ಸ್ ಅಂತ ಹೇಳ್ಬೋದು. ಈಗ ನಾನು ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿದ್ದೇವೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯಿಂದ ಸಂಚಾರಿ ಆರೋಗ್ಯ ಘಟಕವನ್ನು ಇರ್ತಕ್ಕಂಥದ್ದು. ಇದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಈ ಒಂದು ಯೋಜನೆಯನ್ನು ರಾಜ್ಯಾದ್ಯಂತ ಜಾರಿಗೊಳಿಸಿದೆ. ಅದೇ ರಾಜ್ಯಾದ್ಯಂತ 100 ಈ ಒಂದು ಹೈಟೆಕ್ ಡಿಜಿಟಲ್ ಆಂಬ್ಯುಲೆನ್ಸ್ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಗಡಿ ಜಿಲ್ಲೆ ಬೆಳಗಾವಿ ಅಂದರೆ ರಾಜ್ಯದಲ್ಲೇ ದೊಡ್ಡ ಜಿಲ್ಲೆ. ಹಾಗಾಗಿ ಈ ಜಿಲ್ಲೆಗೂ ಕೂಡ 6 ಒಂದು ಈ ರೀತಿ ಡಿಜಿಟಲ್ ಹೈಟೆಕ್ ಒಂದು ಆಂಬ್ಯುಲೆನ್ಸನ್ನು ಕೊಡಲಾಗಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಡೀ ವಾಹನ ಯಾವ ರೀತಿ ಇದೆ ಅಂದರೆ ಹೈಟೆಕ್ ಡಿಜಿಟಲ್ ವಾಹನ ಇರ್ತಕ್ಕಂಥದ್ದು. ಪ್ರತಿದಿನ ಈ ಒಂದು ವಾಹನ ಏನಿದೆ ಏನು ಬಡವರ ಮತ್ತು ಏನು ಕಟ್ಟಡ ಕಾರ್ಮಿಕರ ಮನೆ ಬಾಗಿಲಿಗೆ ಹೋಗಿ ಒಂದು ಆರೋಗ್ಯ ಸೇವೆಯನ್ನು ಒದಗಿಸುವಂಥದ್ದು ಭಾಳ ಪ್ರಮುಖವಾಗಿ. ಅಂದರೆ ಸಾಕಷ್ಟು ಜನ ಕಟ್ಟಡ ಕಾರ್ಮಿಕರಿಗೆ ಏನು ಪ್ರತಿನಿತ್ಯ ದುಡಿದ್ರೆ ಮಾತ್ರ ಜೀವನ ಸಾಗುವಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶಗಳಾಗಿರ್ಬೋದು ಅಥವಾ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥರಾಗಿರ್ಬೋದು ಅವರ ಅನುಕೂಲಕ್ಕಾಗಿ ಈ ಒಂದು ಯೋಜನೆಯನ್ನು ಸರ್ಕಾರ ಒಂದು ಜಾರಿ ಮಾಡಿದೆ ಅಂತ ಹೇಳ್ಬೋದು. ಈ ಒಂದು ಹೈಟೆಕ್ ಏನು ಒಂದು ಆಂಬ್ಯುಲೆನ್ಸ್ ಏನಿದೆ, ಈ ಆಂಬ್ಯುಲೆನ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕಂದರೆ ಪ್ರಮುಖವಾಗಿ ಆರೋಗ್ಯ ಇಲಾಖೆಯಿಂದ ಸಾಕಷ್ಟು 108 ಆಂಬ್ಯುಲೆನ್ಸ್ಗಳಿದ್ದಾವೆ. ಆ ಆಂಬ್ಯುಲೆನ್ಸ್ಗೂ ಈ ಆಂಬ್ಯುಲೆನ್ಸ್ಗೂ ಭಾಳಷ್ಟು ಒಂದು ಏನು ವ್ಯತ್ಯಾಸ ಇರ್ತಕ್ಕಂಥ. ಈ ಆಂಬ್ಯುಲೆನ್ಸ್ ಅಂದರೆ ಸಂಚಾರಿ ಒಂದು ವೈದ್ಯಕೀಯ ಆಸ್ಪತ್ರೆ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಆಂಬ್ಯುಲೆನ್ಸ್ನ ಒಳಗಡೆ ಇರ್ತಕ್ಕಂಥ ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಒಟ್ಟು ಈ ಒಂದು ಆಂಬ್ಯುಲೆನ್ಸ್ನಲ್ಲಿ 6 ಜನ ಸಿಬ್ಬಂದಿಗಳಿರ್ತಾರೆ. ಪ್ರಮುಖವಾಗಿ ಡಾಕ್ಟರ್ ಆಗಿರ್ಬೋದು, ಈ ಒಂದು ವಾಹನದ ಚಾಲಕ ಆಗಿರ್ಬೋದು, ಜೊತೆಗೆ ನರ್ಸ್ಗಳಾಗಿರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಈ ರೀತಿ ಒಟ್ಟು 6 ಜನ ಸಿಬ್ಬಂದಿಗಳಿರ್ತಾರೆ. ಜೊತೆಗೆ ಈ ಒಂದು ವಾಹನದಲ್ಲಿ ಪ್ರತಿನಿತ್ಯ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ 6 ವಾಹನಗಳಿಂದ ಪ್ರತಿನಿತ್ಯ 2 ಲೊಕೇಶನ್ಗಳಿಗೆ ವಾಹನಗಳು ಸಂಚಾರ ಮಾಡ್ತವೆ. ಒಂದು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಜನರ ಒಂದು ರೋಗಿಗಳ ಒಂದು ತಪಾಸಣೆಯನ್ನು ಕೂಡ ಮಾಡುವಂಥದ್ದು. ಪ್ರಮುಖವಾಗಿ ಇದೊಂದು ಹೈಟೆಕ್ ಇರ್ತಕ್ಕಂಥ ಕಾರಣಕ್ಕೆ ಎಲ್ಲವೂ ಕೂಡ ಡಿಜಿಟಲ್ ಕಾರಣ. ಯಾವುದೇನು ರೀತಿ ನಾವು ಖಾಸಗಿ ಆಸ್ಪತ್ರೆಗೆ ಹೋಗ್ತೀವಿ ಅಥವಾ ಏನು ಬೆಳಗಾವಿ ಅಂತ ಜಿಲ್ಲಾ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಡಿಜಿಟಲ್ ಆಗಿ ಅಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಸಿಗುತ್ತೋ ಅದೇ ರೀತಿಯ ಚಿಕಿತ್ಸೆ ಕೂಡ ಈ ಒಂದು ಆ್ಯಂಬುಲೆನ್ಸ್ನಲ್ಲಿ ಸಿಗುತ್ತೆ. ಪ್ರಮುಖವಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಆ್ಯಂಬುಲೆನ್ಸ್ ಇದೆ ಅಂತೇಳಿ. ಯಾಕಂದರೆ ಈ ಒಂದು ಆ್ಯಂಬುಲೆನ್ಸ್ನಲ್ಲಿ ಹೈಟೆಕ್ ಇರ್ತಕ್ಕಂಥ ದೃಶ್ಯ ಕೂಡ ತೋರಿಸಿ. ಇದು ಒಂದು ಆ್ಯಂಬುಲೆನ್ಸ್ನಲ್ಲಿ ಇರ್ತಕ್ಕಂಥ ಏನು ಲ್ಯಾಬ್ ಅದು. ಈ ಒಂದು ಲ್ಯಾಬ್ನಲ್ಲಿ ಎಲ್ಲ ಮಾದರಿಯ ಟೆಸ್ಟ್ಗಳನ್ನು ಮಾಡಲಾಗುತ್ತೆ. ಡೆಂಗ್ಯೂ ಆಗಿರ್ಬೋದು, ಚಿಕನ್ ಗುನ್ಯಾ ಆಗಿರ್ಬೋದು, ಕೋವಿಡ್ ಆಗಿರ್ಬೋದು, HIV ಆಗಿರ್ಬೋದು, ಜೊತೆಗೆ ಏನು ಅನೇಕ ಇನ್ನೂ 10 ಒಂದು ಏನು ಮಾದರಿಗಳನ್ನು ರಕ್ತದ ಪರೀಕ್ಷೆಯನ್ನು ತೆಗೆದುಕೊಂಡು ಅದನ್ನು ಇಲ್ಲಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಏನು ಪ್ರೆಗ್ನೆನ್ಸಿ ಆಗಿರ್ಬೋದು, ಜೊತೆಗೆ ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಎಲ್ಲವನ್ನು ಕೂಡ ಇಲ್ಲೇ ಸ್ಥಳದಲ್ಲೇ ಆ ಒಂದು ರಕ್ತದ ಮಾದರಿಗಳನ್ನು ತೆಗೆದುಕೊಂಡು ಇಲ್ಲಿ ತಪಾಸಣೆ ಮಾಡಿ ಇಲ್ಲೇ ಅವರಿಗೆ ಒಂದು ವರದಿ ಕೊಡುವಂಥ ಕೆಲಸವನ್ನು ಏನು ಈ ಒಂದು ಸಿಬ್ಬಂದಿಗಳು ಮಾಡ್ತಾರೆ ಅಂತ ಹೇಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಗತ್ಯ ಇರ್ತಕ್ಕಂಥ ತುರ್ತು ಔಷಧಿಗಳನ್ನು ಕೂಡ ಇಲ್ಲಿ ರೋಗಿಗಳಿಗೆ, ಚಿಕ್ಕ ಮಕ್ಕಳಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಜೊತೆಗೆ ಗರ್ಭಿಣಿಯರಾಗಿರ್ಬೋದು, ಪ್ರಮುಖ ಕಾಯಿಲೆಗಳೇನಿರುತ್ತೆ, ಸಾಮಾನ್ಯವಾಗಿ ಏನು ಕಾಯಿಲೆಗಳಿರುತ್ತೆ ಅಂಥ ಕಾಯಿಲೆಗಳಿಗೆ ಒಂದು ಸ್ಥಳದಲ್ಲೇ ಒಂದು ಚಿಕಿತ್ಸೆ ಕೊಟ್ಟು ಔಷಧಿ ಕೊಡುವಂಥ ಕೆಲಸ ಕೂಡ ಈಗ ಒಂದು ಸಿಬ್ಬಂದಿಗಳು ಮಾಡ್ತಾರೆ. ಇನ್ನು ಇಲ್ಲಿ ರಿಜಿಸ್ಟ್ರೇಷನ್ ಸೇರಿದಂತೆ ಏನು ಸಂಪೂರ್ಣವಾಗಿ ಏನು ಇಲ್ಲಿರ್ತಕ್ಕಂಥ ಏನು ಅತ್ಯಾಧುನಿಕ ಯಂತ್ರೋಪಕರಣಗಳಲ್ಲಿ ಅಳವಡಿಸಲಾಗಿದೆ.
ಪ್ರತಿಯೊಂದನ್ನು ಕೂಡ ಏನು ಹೈಟೆಕ್ ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ಮಾದರಿಯ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ನಾನು ತೋರಿಸ್ತಾ ಇದ್ದೀನಿ. AC ಕೂಡ ಒಂದು ಈ ವಾಹನದಲ್ಲಿ ಅಳವಡಿಸಲಾಗಿದೆ. ಯಾವುದೇ ರೋಗಿ ಬಂದರೂ ಕೂಡ ಆ ರೋಗಿಗೆ ಸಿಗಬೇಕಾದಂಥ ಎಲ್ಲ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಈ ಒಂದು ಆ್ಯಂಬುಲೆನ್ಸ್ನ ಡಾಕ್ಟರ್ ಆದಂಥ ಛಾಯಾ ಅವರಿದ್ದಾರೆ, ಅವ್ರಿಗೆ ಕೇಳಿಸ್ತೀನಿ. ಮೇಡಮ್, ಇದು ಎಷ್ಟು ದಿನ ಆಯ್ತು ಮೇಡಮ್ ಯೋಜನೆ ಸ್ಟಾರ್ಟ್ ಆಗಿದ್ದು? ನಮಸ್ತೆ ಸರ್. ಇದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ 4 ಮಂತ್ಸ್ ಆಯಿತು. ಈಗ ನಾವು ಜಾಯ್ನ್ ಆಗಿ ಇದು ಮೆಡಿಕಲ್ ಮೊಬೈಲ್ ಯೂನಿಟ್ ಅಂತ ಆಲ್ ಓವರ್ ಕರ್ನಾಟಕ 100 ಆಂಬ್ಯುಲೆನ್ಸಸ್ ಅದಾವ. ಬೆಳಗಾವಿ ಡಿಸ್ಟ್ರಿಕ್ಟಲ್ಲಿ 6 ಆಂಬ್ಯುಲೆನ್ಸಸ್. ನಮ್ದು ರೊಟೇಷನ್ ಮೇಲೆ ಲೊಕೇಶನ್ಸ್ ನಾವು 25 ಲೊಕೇಶನ್ಸ್ ನಮಗೆ ಮಂತ್ಲಿ ಪ್ಲ್ಯಾನ್ ಮಾಡಿರ್ತೇವೆ. ನಾವು ಬೆಳಗ್ಗೆ ಹಾಫ್ ಸೆಕ್ಷನಲ್ಲಿ ಒಂದು ಲೊಕೇಶನ್ಗೆ ಹೋಗಿರ್ತೇವೆ. ಅಲ್ಲಿ ನಾವು ಪರ್ ಡೇ ಲೇಬರ್ ಕನ್ಸ್ಟ್ರಕ್ಷನ್ ಪೇಷಂಟ್ಸ್ ಇರ್ತಾರಲ್ಲ ಅವರಿಗೆ ಚಿಕಿತ್ಸೆ ಕೊಡ್ತೇವೆ. ಅಲ್ಲಿ ಒಂದು ಲೊಕೇಶನ್ಗೆ ಇಲ್ಲಿಲ್ಲ ಅಂದ್ರೆ 60 ಪೇಷಂಟ್ಸ್ ನಾವು ನೋಡ್ತೇವೆ. ಅದರ ನಂತರ ಹಾಫ್ ಆಫ್ಟರ್ನೂನ್ ಸೆಕ್ಷನ್ ಮತ್ತೊಂದು ಲೊಕೇಶನ್ಗೆ ಹೋಗಿ ನಾವು ಅಲ್ಲಿನೂ ಲೇಬರರ್ ವರ್ಕರ್ಸ್ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಯಾರು ವರ್ಕ್ ಮಾಡ್ತಾರಲ್ಲ ಅವ್ರಿಗೆ, ಆಮೇಲೆ ಅವ್ರ ಡಿಪೆಂಡೆಂಟ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಜನರಲ್ ರೂಟೀನ್ ಹೆಲ್ತ್ ಚೆಕಪ್, BP, ಶುಗರ್, NCDs ನೋಡ್ತೇವೆ, ಜೆರಿಯಾಟ್ರಿಕ್ಸ್ ನೋಡ್ತೇವೆ, ಪೆಡಿಯಾಟ್ರಿಕ್ಸ್ ನೋಡ್ತೇವೆ, ಆಮೇಲೆ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ನೋಡ್ತೇವೆ. ಅವೆಲ್ಲ ಅಲ್ಲಿ ಸಾರ್ಟ್ ಔಟ್ ಮಾಡಿ ಅವ್ರಿಗೆ ಚೆಕಪ್ ಮಾಡಿ ನಾವು ಪರ್ ಮಂತ್ ಒಂದು 1450 ಪೇಷಂಟ್ಸ್ ನೋಡ್ತೇವೆ ಸರ್ ನಾವು ಪರ್ ಮಂತ್. ಜನರನ್ನು ಮಾತಾಡ್ತೀನಿ, ಒಂದಿಷ್ಟು ಜನ ರೋಗಿಗಳು ಬಂದಿದ್ದಾರೆ, ಅವರನ್ನ ಕೇಳೋಣ. ಅಮ್ಮ, ಯಾವೂರಮ್ಮ ನಿಮ್ದು? ನಾವ್ ಇಲ್ಲಿ ಯಾರು ಅಂತಾರೆ ಇದು ಅವಾಗ ಬರ್ತಿದ್ರಿ ಆಂಬುಲೆನ್ಸ್? ಇವ್ರು ಬರ್ತಾರ 2 ವರ್ಷ ಬರತ್ತಾರು, ಎಲ್ಲ ಗುಳಿಗೆ ಅದು ಚೆನ್ನಾಗಿ ಕೊಡ್ತಾರ್ರಿ. ನಮ್ಗೆ ಏನೋ ಆದ್ರೂ ಇಲ್ಲಿ ಬಂದ್ ಅವ್ರು ಬರೋ ಮಟ ನಿಂತ್ ಕಾದ ನಾವು ಮಾತ್ರೆ ತಗೊಂಡ್ ಹೋಗ್ತೇವ್ರಿ. ನಾವು ಹೊಲ ಮನೆ ದುಡಿತೇವ್ರಿ. ಎಲ್ಲಾ ಚಲೋ, ಒಂದ್ ಮಲ್ಲಮ್ ಒಂದ್ ಗುಳಿಗಿ ಮಾತ್ರೆ ಎಲ್ಲಾ ಕೊಡ್ತಾರ್ರಿ. BP, ಶುಗರ್ ದೂರಿ ನಾವು ಒಂದ್ ಸ್ವಲ್ಪ ಕೈ ಕೊಕ್ಕೊಂಡ್ ಬಂದಿದ್ದು ಅದೆಲ್ಲ ನಮ್ ರೈತಾಕಿ ಬಹಳ ಚಲೋ ಆಗೈತಿ. ಇಲ್ಲೇ ಬರ್ತೇವ್ರಿ ನಾವು, ಎಲ್ಲೂ ಹೋಗೋದಿಲ್ಲ ನಾವು. ಏ ಭಾರಿ ಅದಾರಿ. BP, ಶುಗರ್ ಇದ್ದವ್ರಿಗೆ ನಮ್ಗ ಬೆಳಗಾವಿ ಎಲ್ಲಿ ಇದ್ದಂಗ ಆಗತೈತ್ರಿ. ಹಾ ರೀ. ಇಲ್ರಿ, ನಮ್ಗ ರೈತರ ಬಾಳ ಕಷ್ಟ ಐತ್ರಿ. ನಮ್ಗ ಅಂದ್ರ ಇವ್ರು ಬರಾಂತ್ಲೆ ನಮ್ಗ ಬಾಳ ಪುಣ್ಯದಾಗೈತ್ರಿ. ನಮ್ಗೊಂದು ಗುಳಿಗಿ ಎಲ್ಲಾ ಮಾತ್ರೆ ತಿಂದಿದ್ದು ಎಲ್ಲಾ ನಾವು ತೋರಿಸ್ತೇವ್ರಿ. ಮತ್ ಬಂದೆಲ್ಲ ಎಲ್ಲ ಈ ಒಂದು ಏನಿಲ್ದಿದ್ರು ಕೊಡ್ತಾರೆ. ಅಂದರೆ ಆ ಕಾರ್ಮಿಕ ಇಲಾಖೆಯಿಂದ ಇರ್ತಕ್ಕಂಥ ಈ ಒಂದು ಸಂಚಾರಿ ಆಂಬ್ಯುಲೆನ್ಸ್ ಏನಿದೆ, ಆಂಬ್ಯುಲೆನ್ಸ್ನಲ್ಲಿ ಈಗಾಗಲೇ ರೋಗಿಗಳಿಗೆ ಏನು ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಭಾಳ ಪ್ರಮುಖವಾಗಿ ಏನಂದರೆ ಒಂದು ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಅಥವಾ ಒಂದು ಜಿಲ್ಲಾ ಮಟ್ಟದ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಒಂದು ಏನು ಯಂತ್ರೋಪಕರಣಗಳಿದ್ದಾವೆ, ಅವು ಒಂದು ಪ್ರಮುಖವಾಗಿ ಒಂದು ವಾಹನದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿ ಬಂದರೆ ರೋಗಿಗೆ ಈ ಒಂದು ಸೇವೆ ಸಿಗೋದಿಲ್ಲ ಅಂತೆಲ್ಲ. ಪ್ರಾಥಮಿಕವಾಗಿ ಸಿಗಬೇಕಾದಂಥ ಚಿಕಿತ್ಸೆಗಳಾಗಿರ್ಬೋದು, ಅವರಿಗೆ ವೈದ್ಯಕೀಯ ಸಲಹೆಗಳಾಗಿರ್ಬೋದು ಮತ್ತು ಸಿಗಬೇಕಾದಂಥ ವೈದ್ಯಕೀಯ ಔಷಧಿಗಳಾಗಿರ್ಬೋದು ಎಲ್ಲವೂ ಕೂಡ ಇದು ಉಚಿತವಾಗಿ ಕೊಡಲಾಗುತ್ತೆ. ಸರ್ಕಾರ ಕಟ್ಟಡ ಕಾರ್ಮಿಕರಿಗಾಗಿ ಮಾಡಿದಂಥ ಈ ಒಂದು ಹೈಟೆಕ್ ಆಂಬ್ಯುಲೆನ್ಸ್ ಏನಿದೆ, ಇದು ಲಕ್ಷಾಂತರ ಜನ ಕಾರ್ಮಿಕರಿಗೆ ಈಗ ಅನುಕೂಲ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಹೈಟೆಕ್ ಆಂಬ್ಯುಲೆನ್ಸ್ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಬಡವರ ಮನೆ ಬಾಗಿಲಿಗೆ ಹೋಗಿ ಒಂದು ಏನು ಪ್ರಮುಖವಾಗಿ ಒಂದು ಸೇವೆ ಕೊಡ್ತಾ ಇದೆ. ಏನು CM ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಸಚಿವರಾಗಿರ್ಬೋದು, ಅವರ ಒಂದು ಮುತುವರ್ಜಿಯಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಈಗ ಉತ್ತಮ ಆರೋಗ್ಯ ಸೇವೆ ದೊರೆಯುವಂತಾಗಿದೆ.